ಮಾಡಲಾಗಿದೆ. ಹಸುವಿನ ಗುರುತು ಪತ್ತೆಗೆ ಈಗ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತ ತಂಡದಿಂದ ಪತ್ತೆ ಕಾರ್ಯ ಕೂಡ ಈಗ ಶುರು ಆಗ್ತಾ ಇದೆ. ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ ಆಗುತ್ತೆ ತನಿಖಾಧಿಕಾರಿಗಳಿಗೆ. ಇದೇ ವಿಚಾರಕ್ಕೆ ಈಗ ಗಾಜನೂರಿನ ಗ್ರಾಮಸ್ಥರನ್ನ ಕರೆತಂದು ತನಿಖೆ ಆರಂಭಗೊಳಿಸಿದ್ದಾರೆ ಸಿಎಸ್ಎಫ್ ಗಜಾನನ ಹೆಗಡೆ ನೇತೃತ್ವದಲ್ಲಿ ಸ್ಥಳ ಹಾಜರಾಗಿದೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ. ಯಾಕಂತ ಹೇಳಿದ್ರೆ ಈಗ ಹಸುವಿಗೆ ವಿಷಪ್ರಾಶನವನ್ನ ಬೆರೆಸಿರುವಂತದ್ದು. ಸೊ ಹುಲಿ ತಿಂದು ಸತ್ತೋಗಿದೆ. ಹಸು ಯಾರದಂತ ಗೊತ್ತಿದ್ರೆ ಈಗ ವಿಷಪ್ರಾಶನ ಯಾರು ಬೆರೆಸಿದ್ದು ಅಂತ ಗೊತ್ತಾಗುತ್ತೆ ಮಾಡಲಾಗಿದೆ. ಹಸುವಿನ ಗುರುತು ಪತ್ತೆಗೆ ಈಗ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತ ತಂಡದಿಂದ ಪತ್ತೆ ಕಾರ್ಯ ಕೂಡ ಈಗ ಶುರು ಆಗ್ತಾ ಇದೆ. ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ ಆಗುತ್ತೆ ತನಿಖಾಧಿಕಾರಿಗಳಿಗೆ. ಇದೇ ವಿಚಾರಕ್ಕೆ ಈಗ ಗಾಜನೂರಿನ ಗ್ರಾಮಸ್ಥರನ್ನ ಕರೆತಂದು ತನಿಖೆ ಆರಂಭಗೊಳಿಸಿದ್ದಾರೆ ಸಿಎಸ್ಎಫ್ ಗಜಾನನ ಹೆಗಡೆ ನೇತೃತ್ವದಲ್ಲಿ ಸ್ಥಳ ಹಾಜರಾಗಿದೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ. ಯಾಕಂತ ಹೇಳಿದ್ರೆ ಈಗ ಹಸುವಿಗೆ ವಿಷಪ್ರಾಶನವನ್ನ ಬೆರೆಸಿರುವಂತದ್ದು. ಸೊ ಹುಲಿ ತಿಂದು ಸತ್ತೋಗಿದೆ. ಹಸು ಯಾರದಂತ ಗೊತ್ತಿದ್ರೆ ಈಗ ವಿಷಪ್ರಾಶನ ಯಾರು ಬೆರೆಸಿದ್ದು ಅಂತ ಗೊತ್ತಾಗುತ್ತೆ ಮಾಡಲಾಗಿದೆ. ಹಸುವಿನ ಗುರುತು ಪತ್ತೆಗೆ ಈಗ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತ ತಂಡದಿಂದ ಪತ್ತೆ ಕಾರ್ಯ ಕೂಡ ಈಗ ಶುರು ಆಗ್ತಾ ಇದೆ. ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ ಆಗುತ್ತೆ ತನಿಖಾಧಿಕಾರಿಗಳಿಗೆ. ಇದೇ ವಿಚಾರಕ್ಕೆ ಈಗ ಗಾಜನೂರಿನ ಗ್ರಾಮಸ್ಥರನ್ನ ಕರೆತಂದು ತನಿಖೆ ಆರಂಭಗೊಳಿಸಿದ್ದಾರೆ ಸಿಎಸ್ಎಫ್ ಗಜಾನನ ಹೆಗಡೆ ನೇತೃತ್ವದಲ್ಲಿ ಸ್ಥಳ ಹಾಜರಾಗಿದೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ. ಯಾಕಂತ ಹೇಳಿದ್ರೆ ಈಗ ಹಸುವಿಗೆ ವಿಷಪ್ರಾಶನವನ್ನ ಬೆರೆಸಿರುವಂತದ್ದು. ಸೊ ಹುಲಿ ತಿಂದು ಸತ್ತೋಗಿದೆ. ಹಸು ಯಾರದಂತ ಗೊತ್ತಿದ್ರೆ ಈಗ ವಿಷಪ್ರಾಶನ ಯಾರು ಬೆರೆಸಿದ್ದು ಅಂತ ಗೊತ್ತಾಗುತ್ತೆ ಮಾಡಲಾಗಿದೆ. ಹಸುವಿನ ಗುರುತು ಪತ್ತೆಗೆ ಈಗ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತ ತಂಡದಿಂದ ಪತ್ತೆ ಕಾರ್ಯ ಕೂಡ ಈಗ ಶುರು ಆಗ್ತಾ ಇದೆ. ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ ಆಗುತ್ತೆ ತನಿಖಾಧಿಕಾರಿಗಳಿಗೆ. ಇದೇ ವಿಚಾರಕ್ಕೆ ಈಗ ಗಾಜನೂರಿನ ಗ್ರಾಮಸ್ಥರನ್ನ ಕರೆತಂದು ತನಿಖೆ ಆರಂಭಗೊಳಿಸಿದ್ದಾರೆ ಸಿಎಸ್ಎಫ್ ಗಜಾನನ ಹೆಗಡೆ ನೇತೃತ್ವದಲ್ಲಿ ಸ್ಥಳ ಹಾಜರಾಗಿದೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ. ಯಾಕಂತ ಹೇಳಿದ್ರೆ ಈಗ ಹಸುವಿಗೆ ವಿಷಪ್ರಾಶನವನ್ನ ಬೆರೆಸಿರುವಂತದ್ದು. ಸೊ ಹುಲಿ ತಿಂದು ಸತ್ತೋಗಿದೆ. ಹಸು ಯಾರದಂತ ಗೊತ್ತಿದ್ರೆ ಈಗ ವಿಷಪ್ರಾಶನ ಯಾರು ಬೆರೆಸಿದ್ದು ಅಂತ ಗೊತ್ತಾಗುತ್ತೆ ಮಾಡಲಾಗಿದೆ. ಹಸುವಿನ ಗುರುತು ಪತ್ತೆಗೆ ಈಗ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತ ತಂಡದಿಂದ ಪತ್ತೆ ಕಾರ್ಯ ಕೂಡ ಈಗ ಶುರು ಆಗ್ತಾ ಇದೆ. ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ ಆಗುತ್ತೆ ತನಿಖಾಧಿಕಾರಿಗಳಿಗೆ. ಇದೇ ವಿಚಾರಕ್ಕೆ ಈಗ ಗಾಜನೂರಿನ ಗ್ರಾಮಸ್ಥರನ್ನ ಕರೆತಂದು ತನಿಖೆ ಆರಂಭಗೊಳಿಸಿದ್ದಾರೆ ಸಿಎಸ್ಎಫ್ ಗಜಾನನ ಹೆಗಡೆ ನೇತೃತ್ವದಲ್ಲಿ ಸ್ಥಳ ಹಾಜರಾಗಿದೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ. ಯಾಕಂತ ಹೇಳಿದ್ರೆ ಈಗ ಹಸುವಿಗೆ ವಿಷಪ್ರಾಶನವನ್ನ ಬೆರೆಸಿರುವಂತದ್ದು. ಸೊ ಹುಲಿ ತಿಂದು ಸತ್ತೋಗಿದೆ. ಹಸು ಯಾರದಂತ ಗೊತ್ತಿದ್ರೆ ಈಗ ವಿಷಪ್ರಾಶನ ಯಾರು ಬೆರೆಸಿದ್ದು ಅಂತ ಗೊತ್ತಾಗುತ್ತೆ ಮಾಡಲಾಗಿದೆ. ಹಸುವಿನ ಗುರುತು ಪತ್ತೆಗೆ ಈಗ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತ ತಂಡದಿಂದ ಪತ್ತೆ ಕಾರ್ಯ ಕೂಡ ಈಗ ಶುರು ಆಗ್ತಾ ಇದೆ. ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ ಆಗುತ್ತೆ ತನಿಖಾಧಿಕಾರಿಗಳಿಗೆ. ಇದೇ ವಿಚಾರಕ್ಕೆ ಈಗ ಗಾಜನೂರಿನ ಗ್ರಾಮಸ್ಥರನ್ನ ಕರೆತಂದು ತನಿಖೆ ಆರಂಭಗೊಳಿಸಿದ್ದಾರೆ ಸಿಎಸ್ಎಫ್ ಗಜಾನನ ಹೆಗಡೆ ನೇತೃತ್ವದಲ್ಲಿ ಸ್ಥಳ ಹಾಜರಾಗಿದೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ. ಯಾಕಂತ ಹೇಳಿದ್ರೆ ಈಗ ಹಸುವಿಗೆ ವಿಷಪ್ರಾಶನವನ್ನ ಬೆರೆಸಿರುವಂತದ್ದು. ಸೊ ಹುಲಿ ತಿಂದು ಸತ್ತೋಗಿದೆ. ಹಸು ಯಾರದಂತ ಗೊತ್ತಿದ್ರೆ ಈಗ ವಿಷಪ್ರಾಶನ ಯಾರು ಬೆರೆಸಿದ್ದು ಅಂತ ಗೊತ್ತಾಗುತ್ತೆ ಮಾಡಲಾಗಿದೆ. ಹಸುವಿನ ಗುರುತು ಪತ್ತೆಗೆ ಈಗ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತ ತಂಡದಿಂದ ಪತ್ತೆ ಕಾರ್ಯ ಕೂಡ ಈಗ ಶುರು ಆಗ್ತಾ ಇದೆ. ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ ಆಗುತ್ತೆ ತನಿಖಾಧಿಕಾರಿಗಳಿಗೆ. ಇದೇ ವಿಚಾರಕ್ಕೆ ಈಗ ಗಾಜನೂರಿನ ಗ್ರಾಮಸ್ಥರನ್ನ ಕರೆತಂದು ತನಿಖೆ ಆರಂಭಗೊಳಿಸಿದ್ದಾರೆ ಸಿಎಸ್ಎಫ್ ಗಜಾನನ ಹೆಗಡೆ ನೇತೃತ್ವದಲ್ಲಿ ಸ್ಥಳ ಹಾಜರಾಗಿದೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ. ಯಾಕಂತ ಹೇಳಿದ್ರೆ ಈಗ ಹಸುವಿಗೆ ವಿಷಪ್ರಾಶನವನ್ನ ಬೆರೆಸಿರುವಂತದ್ದು. ಸೊ ಹುಲಿ ತಿಂದು ಸತ್ತೋಗಿದೆ. ಹಸು ಯಾರದಂತ ಗೊತ್ತಿದ್ರೆ ಈಗ ವಿಷಪ್ರಾಶನ ಯಾರು ಬೆರೆಸಿದ್ದು ಅಂತ ಗೊತ್ತಾಗುತ್ತೆ ಮಾಡಲಾಗಿದೆ. ಹಸುವಿನ ಗುರುತು ಪತ್ತೆಗೆ ಈಗ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತ ತಂಡದಿಂದ ಪತ್ತೆ ಕಾರ್ಯ ಕೂಡ ಈಗ ಶುರು ಆಗ್ತಾ ಇದೆ. ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ ಆಗುತ್ತೆ ತನಿಖಾಧಿಕಾರಿಗಳಿಗೆ. ಇದೇ ವಿಚಾರಕ್ಕೆ ಈಗ ಗಾಜನೂರಿನ ಗ್ರಾಮಸ್ಥರನ್ನ ಕರೆತಂದು ತನಿಖೆ ಆರಂಭಗೊಳಿಸಿದ್ದಾರೆ ಸಿಎಸ್ಎಫ್
ಗಜಾನನ ಹೆಗಡೆ ನೇತೃತ್ವದಲ್ಲಿ ಸ್ಥಳ ಹಾಜರಾಗಿದೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ. ಯಾಕಂತ ಹೇಳಿದ್ರೆ ಈಗ ಹಸುವಿಗೆ ವಿಷಪ್ರಾಶನವನ್ನ ಬೆರೆಸಿರುವಂತದ್ದು. ಸೊ ಹುಲಿ ತಿಂದು ಸತ್ತೋಗಿದೆ. ಹಸು ಯಾರದಂತ ಗೊತ್ತಿದ್ರೆ ಈಗ ವಿಷಪ್ರಾಶನ ಯಾರು ಬೆರೆಸಿದ್ದು ಅಂತ ಗೊತ್ತಾಗುತ್ತೆ. ಮಾಡಲಾಗಿದೆ. ಹಸುವಿನ ಗುರುತು ಪತ್ತೆಗೆ ಈಗ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತ ತಂಡದಿಂದ ಪತ್ತೆ ಕಾರ್ಯ ಕೂಡ ಈಗ ಶುರು ಆಗ್ತಾ ಇದೆ. ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ ಆಗುತ್ತೆ ತನಿಖಾಧಿಕಾರಿಗಳಿಗೆ. ಇದೇ ವಿಚಾರಕ್ಕೆ ಈಗ ಗಾಜನೂರಿನ ಗ್ರಾಮಸ್ಥರನ್ನ ಕರೆತಂದು ತನಿಖೆ ಆರಂಭಗೊಳಿಸಿದ್ದಾರೆ ಸಿಎಸ್ಎಫ್ ಗಜಾನನ ಹೆಗಡೆ ನೇತೃತ್ವದಲ್ಲಿ ಸ್ಥಳ ಹಾಜರಾಗಿದೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ. ಯಾಕಂತ ಹೇಳಿದ್ರೆ ಈಗ ಹಸುವಿಗೆ ವಿಷಪ್ರಾಶನವನ್ನ ಬೆರೆಸಿರುವಂತದ್ದು. ಸೊ ಹುಲಿ ತಿಂದು ಸತ್ತೋಗಿದೆ. ಹಸು ಯಾರದಂತ ಗೊತ್ತಿದ್ರೆ ಈಗ ವಿಷಪ್ರಾಶನ ಯಾರು ಬೆರೆಸಿದ್ದು ಅಂತ ಗೊತ್ತಾಗುತ್ತೆ. ಮಾಡಲಾಗಿದೆ. ಹಸುವಿನ ಗುರುತು ಪತ್ತೆಗೆ ಈಗ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತ ತಂಡದಿಂದ ಪತ್ತೆ ಕಾರ್ಯ ಕೂಡ ಈಗ ಶುರು ಆಗ್ತಾ ಇದೆ. ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ ಆಗುತ್ತೆ ತನಿಖಾಧಿಕಾರಿಗಳಿಗೆ. ಇದೇ ವಿಚಾರಕ್ಕೆ ಈಗ ಗಾಜನೂರಿನ ಗ್ರಾಮಸ್ಥರನ್ನ ಕರೆತಂದು ತನಿಖೆ ಆರಂಭಗೊಳಿಸಿದ್ದಾರೆ ಸಿಎಸ್ಎಫ್ ಗಜಾನನ ಹೆಗಡೆ ನೇತೃತ್ವದಲ್ಲಿ ಸ್ಥಳ ಹಾಜರಾಗಿದೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ. ಯಾಕಂತ ಹೇಳಿದ್ರೆ ಈಗ ಹಸುವಿಗೆ ವಿಷಪ್ರಾಶನವನ್ನ ಬೆರೆಸಿರುವಂತದ್ದು. ಸೊ ಹುಲಿ ತಿಂದು ಸತ್ತೋಗಿದೆ. ಹಸು ಯಾರದಂತ ಗೊತ್ತಿದ್ರೆ ಈಗ ವಿಷಪ್ರಾಶನ ಯಾರು ಬೆರೆಸಿದ್ದು ಅಂತ ಗೊತ್ತಾಗುತ್ತೆ. ಮಾಡಲಾಗಿದೆ. ಹಸುವಿನ ಗುರುತು ಪತ್ತೆಗೆ ಈಗ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತ ತಂಡದಿಂದ ಪತ್ತೆ ಕಾರ್ಯ ಕೂಡ ಈಗ ಶುರು ಆಗ್ತಾ ಇದೆ. ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ ಆಗುತ್ತೆ ತನಿಖಾಧಿಕಾರಿಗಳಿಗೆ. ಇದೇ ವಿಚಾರಕ್ಕೆ ಈಗ ಗಾಜನೂರಿನ ಗ್ರಾಮಸ್ಥರನ್ನ ಕರೆತಂದು ತನಿಖೆ ಆರಂಭಗೊಳಿಸಿದ್ದಾರೆ ಸಿಎಸ್ಎಫ್ ಗಜಾನನ ಹೆಗಡೆ ನೇತೃತ್ವದಲ್ಲಿ ಸ್ಥಳ ಹಾಜರಾಗಿದೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ. ಯಾಕಂತ ಹೇಳಿದ್ರೆ ಈಗ ಹಸುವಿಗೆ ವಿಷಪ್ರಾಶನವನ್ನ ಬೆರೆಸಿರುವಂತದ್ದು. ಸೊ ಹುಲಿ ತಿಂದು ಸತ್ತೋಗಿದೆ. ಹಸು ಯಾರದಂತ ಗೊತ್ತಿದ್ರೆ ಈಗ ವಿಷಪ್ರಾಶನ ಯಾರು ಬೆರೆಸಿದ್ದು ಅಂತ ಗೊತ್ತಾಗುತ್ತೆ. ಮಾಡಲಾಗಿದೆ. ಹಸುವಿನ ಗುರುತು ಪತ್ತೆಗೆ ಈಗ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತ ತಂಡದಿಂದ ಪತ್ತೆ ಕಾರ್ಯ ಕೂಡ ಈಗ ಶುರು ಆಗ್ತಾ ಇದೆ. ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ. ಯಾಕಂತ ಹೇಳಿದ್ರೆ ಈಗ ಹಸುವಿಗೆ ವಿಷಪ್ರಾಶನವನ್ನ ಬೆರೆಸಿರುವಂತದ್ದು. ಸೊ ಹುಲಿ ತಿಂದು ಸತ್ತೋಗಿದೆ. ಹಸು ಯಾರದಂತ ಗೊತ್ತಿದ್ರೆ ಈಗ ವಿಷಪ್ರಾಶನ ಯಾರು ಬೆರೆಸಿದ್ದು ಅಂತ ಗೊತ್ತಾಗುತ್ತೆ. ಮಾಡಲಾಗಿದೆ. ಹಸುವಿನ ಗುರುತು ಪತ್ತೆಗೆ ಈಗ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತ ತಂಡದಿಂದ ಪತ್ತೆ ಕಾರ್ಯ ಕೂಡ ಈಗ ಶುರು ಆಗ್ತಾ ಇದೆ. ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ ಆಗುತ್ತೆ ತನಿಖಾಧಿಕಾರಿಗಳಿಗೆ. ಇದೇ ವಿಚಾರಕ್ಕೆ ಈಗ ಗಾಜನೂರಿನ ಗ್ರಾಮಸ್ಥರನ್ನ ಕರೆತಂದು ತನಿಖೆ ಆರಂಭಗೊಳಿಸಿದ್ದಾರೆ ಸಿಎಸ್ಎಫ್ ಗಜಾನನ ಹೆಗಡೆ ನೇತೃತ್ವದಲ್ಲಿ ಸ್ಥಳ ಹಾಜರಾಗಿದೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ. ಯಾಕಂತ ಹೇಳಿದ್ರೆ ಈಗ ಹಸುವಿಗೆ ವಿಷಪ್ರಾಶನವನ್ನ ಬೆರೆಸಿರುವಂತದ್ದು. ಸೊ ಹುಲಿ ತಿಂದು ಸತ್ತೋಗಿದೆ. ಹಸು ಯಾರದಂತ ಗೊತ್ತಿದ್ರೆ ಈಗ ವಿಷಪ್ರಾಶನ ಯಾರು ಬೆರೆಸಿದ್ದು ಅಂತ ಗೊತ್ತಾಗುತ್ತೆ. ಮಾಡಲಾಗಿದೆ. ಹಸುವಿನ ಗುರುತು ಪತ್ತೆಗೆ ಈಗ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತ ತಂಡದಿಂದ ಪತ್ತೆ ಕಾರ್ಯ ಕೂಡ ಈಗ ಶುರು ಆಗ್ತಾ ಇದೆ. ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ. ಯಾಕಂತ ಹೇಳಿದ್ರೆ ಈಗ ಹಸುವಿಗೆ ವಿಷಪ್ರಾಶನವನ್ನ ಬೆರೆಸಿರುವಂತದ್ದು. ಸೊ ಹುಲಿ ತಿಂದು ಸತ್ತೋಗಿದೆ. ಹಸು ಯಾರದಂತ ಗೊತ್ತಿದ್ರೆ ಈಗ ವಿಷಪ್ರಾಶನ ಯಾರು ಬೆರೆಸಿದ್ದು ಅಂತ ಗೊತ್ತಾಗುತ್ತೆ. ಮಾಡಲಾಗಿದೆ. ಹಸುವಿನ ಗುರುತು ಪತ್ತೆಗೆ ಈಗ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತ ತಂಡದಿಂದ ಪತ್ತೆ ಕಾರ್ಯ ಕೂಡ ಈಗ ಶುರು ಆಗ್ತಾ ಇದೆ. ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ ಆಗುತ್ತೆ ತನಿಖಾಧಿಕಾರಿಗಳಿಗೆ. ಇದೇ ವಿಚಾರಕ್ಕೆ ಈಗ ಗಾಜನೂರಿನ ಗ್ರಾಮಸ್ಥರನ್ನ ಕರೆತಂದು ತನಿಖೆ ಆರಂಭಗೊಳಿಸಿದ್ದಾರೆ ಸಿಎಸ್ಎಫ್ ಗಜಾನನ ಹೆಗಡೆ ನೇತೃತ್ವದಲ್ಲಿ ಸ್ಥಳ ಹಾಜರಾಗಿದೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಹಸು ಯಾರದ್ದು ಅಂತ ಗೊತ್ತಾದ್ರೆ ತನಿಖೆ ಈಸಿ. ಯಾಕಂತ ಹೇಳಿದ್ರೆ ಈಗ ಹಸುವಿಗೆ ವಿಷಪ್ರಾಶನವನ್ನ ಬೆರೆಸಿರುವಂತದ್ದು. ಸೊ ಹುಲಿ ತಿಂದು ಸತ್ತೋಗಿದೆ. ಹಸು ಯಾರದಂತ ಗೊತ್ತಿದ್ರೆ ಈಗ ವಿಷಪ್ರಾಶನ ಯಾರು ಬೆರೆಸಿದ್ದು ಅಂತ ಗೊತ್ತಾಗುತ್ತೆ.